ವೀಕ್ಷಕ ಮಿತ್ರ ಎಲ್ರಿಗೂ ನಮಸ್ಕಾರ. ಈ ಥರ ಒಂದು ವಿಶೇಷವಾಗಿರುವಂಥ ಮನೆ, ವಿಭಿನ್ನವಾಗಿರುವಂಥ ಮನೆ, ಆಧುನಿಕ ತಂತ್ರಜ್ಞಾನ ಮತ್ತು ಹೊಸ ವಿನ್ಯಾಸದೊಂದಿಗೆ ಡಿಸೈನಿಂಗ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ವರ್ಕ್ಮೆನ್ಶಿಪ್, ಇದರಲ್ಲಿ ಟಾಪ್ ನಾಚ್ ಮನೆ, 100/100, 4 ಬೆಡ್ರೂಮು, ಫುಲ್ಲಿ ಫರ್ನಿಶ್ಡ್ ಹೌಸ್ಗಿಂತ ಅಲ್ಟಿಮೇಟ್ಲಿ ಫರ್ನಿಶ್ಡ್ ಹೌಸ್ ಅಂತ ಹೇಳಬೇಕು. ಆ ಥರ ಮಾಡಿರುವಂತಹ ಮನೆ. ಎವ್ರಿಥಿಂಗ್ ನಾನಿದೆ ಈ ಮನೆನ ಹೆಚ್ಚು ಕಮ್ಮಿ ಒಂದು 15-20 ನಿಮಿಷ ಮೂಕ ವಿಸ್ಮಿತನಾಗಿ ನೋಡ್ತಾ ಇದ್ದೆ. ಯಾವ ಥರ ಇದನ್ನು ಪ್ಲ್ಯಾನ್ ಮಾಡಿದರೆ, ಇಲ್ಲಿ ಹಾಕಿರೋ ಮೆಟೀರಿಯಲ್ಗಳಿರ್ಬೋದು, ಓಕೆ, ಎಕ್ಸಿಕ್ಯೂಷನ್ನು, ಫಿನಿಷಿಂಗ್, ಮನೆದು ಹೇಗೆ ನಾವು ಅದನ್ನು ಮುಗಿಸ್ತೀವಿ, ಕೊನೆ ಫಿನಿಷಿಂಗ್ ವರ್ಕ್ ಹೇಗೆ ಬರುತ್ತೆ ಅಂತ ಹ್ಯಾಂಡ್ ಪಿಕ್ಡ್ ಪ್ರಾಪರ್ಟಿ, ಹ್ಯಾಂಡ್ ಪಿಕ್ಡ್ ಮೆಟೀರಿಯಲ್ಗಳನ್ನ ಹಾಕಿದ್ರೆ ಮಾತ್ರ ಈ ಥರ ಮನೇನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ. ಇದಿರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಆಲ್ಮೋಸ್ಟ್ ಒಂದು 30 ಚದರ ಪಿಲ್ಲರ್ಗಳು ಯೂಸ್ ಮಾಡಿದ್ದಾರೆ, ರೆಡ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಮನೆ ಡೋರ್ಸ್, ವಿಂಡೋಸ್, ಫ್ರೇಮ್, ಶಟರ್ಸ್ ಎಲ್ಲದು ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿರುವಂತಹ ಮನೆ. ಒಂದು 10,000-12,000 ಲೀಟರ್ ಸಂಪಿದೆ. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ನಾನು ಇವಾಗ ಅದ್ರದ್ದು ಕಾರ್ ಪಾರ್ಕಿಂಗ್ ಏರಿಯಾ ಒಳಗೆ ನಿಂತಿದ್ದೀನಿ. ಆಂಟಿಸ್ಕಿ ಟೈಲ್ಸ್ ಹಾಕಿದರೆ ಮುಂದಿನ ದಿವಸದಲ್ಲಿ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡೋದೆ, ಅದಕ್ಕೆ ಬೇಕಾಗಿದ್ದ ಚಾರ್ಜಿಂಗ್ EV ಪಾಯಿಂಟ್ಸ್ಗಳನ್ನ ಇಲ್ಲ ಆಗಲೇ ಹಾಕಿದ್ದಾರೆ. ಇದು ನಾನು ಈಗಾಗಲೇ ಹೇಳಿದಂತೆ 4 ಬೆಡ್ರೂಮ್ ಮನೆ, 4 ಬಾತ್ರೂಮ್ ಇದೆ. ಇದಕ್ಕೆ ಹೋಮ್ ಥಿಯೇಟ್ರ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಸಹ ಮಾಡಿದ್ದಾರೆ. ನಾನು ಇವಾಗ ಎಂಟ್ರೆನ್ಸ್ ಪ್ರಾಪರ್ಟಿಲಿದ್ದೀನಿ. ನಾನು ಎಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ, ಯಾಕೆ ಈ ಥರ ನಾನು ವೀಡಿಯೋಗಳನ್ನ ಮಾಡ್ತೀನಿ ಅಂತ ಅಂದರೆ ನಿಮಗೆ ಸಂಪೂರ್ಣವಾಗಿ ಕೂಲಂಕುಷವಾಗಿ ಅರ್ಥ ಆಗಲಿ. ಮನೆ ಎಷ್ಟು ಇದಕ್ಕೆ ಪರಿಶ್ರಮ ಆಗುತ್ತೆ. ಇದನ್ನು ಈ ಥರ ಒಂದು ಮನೇನ ಕ್ರಿಯೇಟ್ ಮಾಡಲಿಕ್ಕೆ 1-1.5 ವರ್ಷಗಳ ಕಾಲ ಬೇಕು ಈ ಥರ ಮನೇನ ಒಂದು ಮಾಡಿ ಮುಗಿಸ್ಲಿಕ್ಕೆ. ಸೊ ಈ ಬಿಲ್ಡರು ಬಹಳ ವರ್ಷಗಳಿಂದ, ಮೋರ್ ದೆನ್ 10 years ದೇ ಆರ್ ಡೂಯಿಂಗ್ ದ ಸೇಮ್ ಬಿಸ್ನೆಸ್, ದೇ ಆರ್ ದೆನ್ ದ ಸೇಮ್ ಫೀಲ್ಡ್, ಕನ್ಸ್ಟ್ರಕ್ಷನ್ ಫೀಲ್ಡರು. ಬಹಳ ಹಿರಿಯ ವ್ಯಕ್ತಿ, ಬಹಳ ಚೆನ್ನಾಗಿ ಮನೆಗಳನ್ನ ಕಟ್ತಾರೆ. ಈಗಾಗಲೇ ಮೈಸೂರಲ್ಲಿ 100 ಮನೆಗಳನ್ನ ಕಟ್ಟಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇರುವಂತಹವರು ಇವರು. ಇದರದ್ದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ನಾನು ಇದೀನಿ ನೋಡಿ, ಹೊಸಲು ನೋಡ್ಬೋದು ನೀವು. ನಾನು ನಿಮ್ಗೆ ತೋರಿಸ್ತೀನಿ ಈಗ. ಬಹಳ ವಿಡ್ತ್ ಆಫ್ ದ ಇದು ಹೊಸಲು ಎಷ್ಟು ಅಗಲ ಇದೆ. ಇದು ಎಂಟೈರ್ ಟೀಕಲ್ಲಿದೆ. 6 ಲಿವರ್, ಯುರೋಪ್ ಅದು 6 ಲಿವರ್ ಹಾಕಿದ್ದಾರೆ. ಡಿಸೈನ್ ಆಫ್ ದ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಇದು ನೋಡಿ ಹೇಗಿದೆ ಅಂತ. ಎಲ್ಲ ಬ್ರಾಸ್ ಟವರ್ ಬೋಲ್ಟ್ಗಳು ಹಾಕಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಇದೆ. ಇವಾಗ ನಾನು ನಿಮಗೆ ಒಳಗೆ ಬಂದಿದ್ದೀನಿ. ಇದ್ರ ಒಳಗೆ ಆಲ್ಮೋಸ್ಟ್ 25 ಫಾಲ್ ಸೀಲಿಂಗ್ ಲೈಟ್ಗಳಿದೆ. 2 ಫ್ಯಾನ್ ಇದೆ. ಆಲ್ಮೋಸ್ಟ್ ಒಂದು 20-22 ಫೀಟ್ ಟು ಆಲ್ಮೋಸ್ಟ್ ಅರೌಂಡ್ 17 ಫೀಟ್ ಹಾಲ್ ಇದು. ಸೊ ನೀವು ಈಸಿಲಿ 10-12 ಸೀಟ್ರು, 1 ಡಜನ್ ಸೀಟ್ರು ನೀವು ಇದರೊಳಗೆ ಸೋಫಾಗಳನ್ನ ಹಾಕ್ಕೋಬೋದು ವಿತೌಟ್ ಎನಿ ಡಿಸ್ಟರ್ಬೆನ್ಸ್, ಎನಿ ಮೂಮೆಂಟ್ ಆಫ್ ದ ಡಿಸ್ಟರ್ಬೆನ್ಸ್. ನಿಮಗೆ ಹಾಲಲ್ಲೇ ಹೆಚ್ಚು ಕಮ್ಮಿ ನಿಮಗೆ ಇಲ್ಲ ಅಂತಂದ್ರೂ ಒಂದು ನೀವು ನೋಡಬಹುದು, ಒಂದು 6-3+ ಅಲ್ಲಿ 4 ಇದೆ. ಇಲ್ಲಿ 3 ಕಿಟಕಿಗಳು. ನಾನು ಅಬೌಟ್ 5.5 ಇದ್ದೀನಿ. ದಿಸ್ ಇಸ್ ಆಲ್ಮೋಸ್ಟ್ ಅರೌಂಡ್ 6 ಫೀಟ್ ಹೈಟ್ ಇದೆ. ಸೊ ಇದು ದ ಹಾಲ್. ಇದರ ಆಪೋಸಿಟ್ ಡೈರೆಕ್ಷನಲ್ಲಿ ಇರೋವಂಥದ್ದು ಫುಲ್ ಸೈಜ್ TV ಕ್ಯಾಬಿನೆಟ್, ಅಂಟಿದ್ದ ದ ಸೀಲಿಂಗ್, ಫಾಲ್ ಸೀಲಿಂಗ್ ತನಕನೂ TV ಕ್ಯಾಬಿನೆಟ್ ಮಾಡಿದ್ದಾರೆ. ಓಕೆ, CCTV ಕ್ಯಾಮ್ರಾ ಮತ್ತು DTH ಕೇಬಲ್ ಈಗಾಗಲೇ ಅಳವಡಿಸಿದ್ದಾರೆ. ವಿತ್ ಸ್ಟೋರೇಜ್ ಸ್ಪೇಸ್ ಇದೆ. ಅದಕ್ಕೂ ಸಹ ನೀವು ನೋಡ್ಬೋದು ಅರೌಂಡ್ 6-8 LED ಲೈಟ್, ಡ್ರಾಪ್ ಡೌನ್ ಸ್ಪಾಟ್ ಲೈಟ್ಸ್ಗಳನ್ನ ಹಾಕಿದ್ದಾರೆ. ಆ್ಯಂಡ್ ವಿಚ್ ಇಸ್ ಕಾಂಪ್ಲಿಮೆಂಟಿಂಗ್ ಇದೆರಡೂ ನೋಡಿ. ಇಲ್ಲಿ ಮಾಡಿರುವಂತಹ ವುಡ್ ವರ್ಕು, ಇಲ್ಲಿ ಮಾಡಿರುವಂಥ ವುಡ್ ವರ್ಕ್ ಮಾಡಿರೋದು ಯಾಕೆ ಅಂತ ಹೇಳ್ತೀನಿ. ಸೊ ಇದು ಮಾಡಿರೋದು ಮತ್ತು ಕಾಂಬಿನೇಷನ್ ಆಫ್ ದ ಫಾಲ್ ಸೀಲಿಂಗ್ ವಿತ್ ದ ಫ್ಯಾನ್ ಏನು ಮಾಡಿದರೆ ದಿಸ್ ಇಸ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಇದನ್ನು ಮಾಡಿರೋದು ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದನ್ನು ನೀವು 2 ಥರದಲ್ಲಿ ವರ್ಕ್ ಮಾಡ್ಕೋಬೋದು ಹಾಲ್ನ. ಓಕೆ, ನೀವು ಸ್ವಲ್ಪ ಮುಂದಕ್ಕೆ ಮಾಡಿದ್ರೆ ಅಡುಗೆ ಮನೇಲಿ ಕಾಣದೇ ಇರಲಿ ಅಂತ ಈ ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡಿದ್ರೆ ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಸ್ಟೋರೇಜ್ ಸ್ಪೇಸ್ನ ಕಿಚನ್ಗೆ ಹೋಗೋಕ್ಕೆ ಮುಂಚೆ ನೀವು ನೋಡ್ತಾ ಇರುವಂಥದ್ದು ಲಕ್ಷ್ಮೀದು ಕಾರ್ವಿಂಗ್ ಇದೆ. ನಾನು ಇದರಲ್ಲಿ ಯೂಶ್ವಲಿ ಏನು ಮಾಡ್ತಾರೆ, ವೆರಿ ಥಿನ್ ಕಾರ್ವಿಂಗ್ ಬರುತ್ತೆ ಇದರಲ್ಲಿ. ನಾನು ಕ್ವಾಲಿಟಿ ಬಗ್ಗೆ ಯಾಕೆ ಈ ವಿಡಿಯೋ ಮಾಡೋಕ್ಕೆ ಮುಂಚೆನೇ ನಾನು ಈ ವಿಚಾರ ಹೇಳಿದೆ ಅಂತಂದರೆ, ಸೊ ಇದ್ರದ್ದು ಥಿಕ್ನೆಸ್ ಏನಿರುತ್ತೆ, ನೀವು ಏನು ನೋಡ್ತಾ ಇದ್ದೀರಾ, ಈ ಗೋಡೆಗೂ ಮತ್ತು ಈ ಟೀಕ್ ಪೀಸ್ಗೂ ಥಿಕ್ನೆಸ್ ವಿಲ್ ಬಿ ಯೂಶ್ವಲಿ ವೆರಿ ಸ್ಮಾಲ್. ಇವರು ಬಹಳ ದಪ್ಪ ಥಿಕ್ನೆಸ್, ಅಂದರೆ ಕಾರ್ವಿಂಗು ಅಷ್ಟು ದಪ್ಪ ಇದೆ. ಟೀಕ್ ವುಡ್ ಇವ್ರು ಏನು ಸೆಲೆಕ್ಟ್ ಮಾಡಿದೆ ಇದನ್ನು ಕಾರ್ವ್ ಮಾಡಲಿಕ್ಕೆ ಬಹಳ ಅಗಲ ಇದೆ. ಮತ್ತು ಇಲ್ಲೇನಂತಂದರೆ ಇದ್ರದ್ದು ಸೈಜು, ಟೀಕ್ ವುಡ್ದು ಇಲ್ಲಿ ಸೈಜು ಮತ್ತು ಇದ್ರ ಹೊಸಲ್ ಸೈಜು ನೀವು ಗಮನಿಸ್ಬೋದು ಎಷ್ಟು ದೊಡ್ಡದಿದೆ ಅಂತ. ಪ್ಲಸ್ ಇದಕ್ಕೆ ಹಾಕಿರೋ ಸೈಜು, ಮೇಲ್ಗಡೆ ಇದ್ರದ್ದು ಸೈಜು ಮತ್ತು ಇದ್ರದ್ದು ಏನು ಕಾರ್ವಿಂಗ್ ಇದೆ ಸೈಜ್, ಥಿಕ್ನೆಸ್ ನಾನು ಇನ್ನೊಂದ್ಸರಿ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ಯಾಕೆ ಅಂತಂದರೆ, ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ವರ್ಕ್ಮೆನ್ಶಿಪ್ ಮತ್ತು ದಿಸ್ ಈಸ್ ಕಾಲ್ಡ್ ವಾಟ್ ವಿಲ್ ಟೇಕ್ ಟೈಮ್. ಇದನ್ನು ಮಾಡಲಿಕ್ಕೆ ಹೋದಾಗ ಅದಕ್ಕೆ ಆದ ಪರಿಶ್ರಮ, ಅದಕ್ಕೆ ಆದಂಥ ಸಮಯ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ಈ ಮನೆಯಲ್ಲಿ ಬಹಳ ವಿಶೇಷತೆಗಳಿದೆ, ವಿಭಿನ್ನವಾಗಿದೆ ಈ ಮನೆ ಬೇರೆ ಮನೆಗಳಿಂದ. ವಿಜಯನಗರ ಈಗಾಗಲೇ ಹಲವಾರು ಪ್ರಾಪರ್ಟಿಗಳು ವಿಡಿಯೋಗಳನ್ನ ಮಾಡಿದ್ದೀನಿ. ಬಟ್ ಇಲ್ಲಿ ನನಗೆ ಬಂದಾಗ ಸಾಕಷ್ಟು ಕಂಟೆಂಟ್ ಇದೆ ಈ ಮನೆಯಲ್ಲಿ. ಬಹಳ ಮನೆ ಅದರ ವಿಷಯವನ್ನು ಮನೆ
ನೋಡಲಿಕ್ಕೆ ಬಂದವನ ಹತ್ರ ಮಾತಾಡುತ್ತೆ ಅನ್ನೋದು ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ನಾವು ಮೂವಿಂಗ್ ಟು ದ ಡೈನಿಂಗ್ ಏರಿಯಾ. ನೀವು ಈಸಿಲಿ ಇಲ್ಲಿ ಒಂದು 4 to 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕ್ಕೋಬಹುದು. ಸೊ ನೀವು ನೋಡ್ತಾ ಇರುವಂತಹ ಆಲಿಶಾನ್ ಅನ್ಬೇಕು ಆ ಥರ ಇದೆ ಕಿಚನ್ ಏರಿಯಾ. ಈಗಾಗಲೇ ಆಗಾಗಲೇ ಚಿಮ್ನಿ ವಿತ್ ಹಾಬ್ 4 ಬರ್ನರ್ ಈಗಾಗಲೇ ಹಾಕಿದ್ದಾರೆ. ನಾನು ತೋರಿಸ್ತೀನಿ ಇದೆರಡನ್ನೂ ಎಳೆದು. ಸೊ ಆಲ್ ಫುಲ್ಲಿ ಸಾಫ್ಟ್ ಕ್ಲೋಸ್ ಇದೆ. ನೀವು ನೋಡಿದ್ರಿ ಎಲ್ಲ ಸಾಫ್ಟ್ ಅದಾಗದೆ ಕ್ಲೋಸ್ ಆಗುವಂಥ ನಾನು ಬಹಳ ಜೋರಾಗೆ ಹಾಕಿದ್ದೀನಿ, ಬಹಳ ಸಾಫ್ಟ್ ಕ್ಲೋಸ್ ಇದೆ. ದಟ್ ಮೀನ್ಸ್ ದಟ್ ದೇ ಹ್ಯಾವ್ ಗಿವನ್ ದಿ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಇನ್ ದ ಕಿಚನ್ ಏರಿಯಾ. ಮತ್ತು ವಿಶೇಷತೆಗಳು ಇನ್ನೊಂದು 2-3 ಹೇಳಬೇಕು ಅಂತಂದರೆ ಚಿಕ್ಕ ಚಿಕ್ಕ ವಸ್ತುಗಳನ್ನ ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಏನು ಅಂತ ಹೇಳ್ತೀನಿ. ದಿಸ್ ಇಸ್ ದ ವೆಜಿಟೇಬಲ್ ಕಂಟೈನರ್ ಟ್ರೇ. ಅದ್ರ ಬಗ್ಗೆ ಹೇಳ್ತಿಲ್ಲ ವೆಜಿಟೇಬಲ್ ಕಂಟೈನರ್ ಟ್ರೇ ಹಾಕಿದ್ದಾರೆ ಅಂತ. ಬಟ್ ಆದರೆ ನೋಡಿ ಇಲ್ಲಿ ಓಪನ್ ಮಾಡಿದಾಗ ಈ ಸ್ಪೇಸ್ ಇಸ್ ಮಸ್ಟ್ ಮೋರ್ ರಿಕ್ವೈರ್ಡ್ ಕಿಚನಲ್ಲಿ. ಈ ಸ್ಪೇಸ್ನ ಕ್ರಿಯೇಟ್ ಮಾಡಲ್ಲ, ಮಿಸ್ ಮಾಡಿಬಿಡ್ತಾರೆ. ಇದು ಏನಕ್ಕೆ ಅಂತಂದರೆ ಬೇಕಾಗಿರುವಂಥ ಸೋಪ್ ಮತ್ತು ಇದಕ್ಕೆ ನಾವು ಏನು ದಿನನಿತ್ಯದಲ್ಲಿ ವೆಸಲ್ಸ್ನ ವಾಶ್ ಮಾಡಲಿಕ್ಕೆ ಏನು ಐಟಮ್ ಬೇಕು ಇಟ್ಕೊಳ್ಳೋಕೆ ಜಾಗ ಸಿಗಲ್ಲ, ಕೆಳಗಿಡಬೇಕು. ಕೆಳಗಿಟ್ಟರೆ ಪ್ರಾಬ್ಲಮ್ ಏನು ಅಂತಂದರೆ ಅಲ್ಲೇನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ತಗೊಂಡು ಇಡಲಿಕ್ಕೆ ಬಹಳ ಕಷ್ಟ ಎವ್ರಿ ಟೈಮ್. ಇದನ್ನೇ ಇಸ್ ಕಾಲ್ಡ್ ಥಿಂಕಿಂಗ್ ವೆರಿ ರೈಟ್ ವೆನ್ ಯು ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಕೈಂಡ್ ಆಫ್ ಥಿಂಗ್. ನೀವು ಮಾಡ್ತೀರಾ ಇದನ್ನು ಅಂತ. ಇಲ್ಲಿ ಒಂದು ವಾಟರ್ ಪಾಯಿಂಟ್ ನಿಮಗೆ ಸ್ಮಾಲ್ ಗೀಸರ್ ಇವತ್ತಿಂದ ಪುಟ್ಟ ಗೀಸರ್ಗಳು ಬರುತ್ತೆ, ಚಳಿಗಾಲದಲ್ಲಿ ಬೇಕಾಗುತ್ತೆ, ಅದಕ್ಕೋಸ್ಕರ ಮಾಡಿರುವಂಥದ್ದು. ಟವಲ್ ರಾಡ್ ಹಾಕಿದರೆ ಸೋಪ್ ಇಟ್ಕೊಳ್ಳಿಕ್ಕೂ ಇದೆ. ಇಲ್ಲಿ ಕಿಟಕಿ ಯಾಕೆ ಹಾಕಿದರೆ ಅಂತ ಹೇಳ್ತೀನಿ. ನೀವು ನೋಡಬಹುದು ಆ ಕಿಟಕಿ ಹಾಕಿರಲಿಲ್ಲ ಅಂದಿದ್ರೆ ವೆಂಟಿಲೇಷನ್ಗೆ ಆಲ್ ಟೈಮ್ ಗಾಳಿ. ಅಂದರೆ ನೀವು ಅಡುಗೆ ಮಾಡ್ತೀರಿ, ಅಡುಗೆ ಮನೆ ಇಲ್ಲಿ ಅಡುಗೆ ಮನೆ ಇದೆ. ನೀವು ಇದನ್ನು ತೆಗೆದಿರುವಂಥ ಸಂದರ್ಭದಲ್ಲಿ ನಿಮಗೆ ಖಾರ ಆಗಲಿ ಮನೇಲಿ ಮಾಡುವಂಥ ಅಡುಗೆ ಪದಾರ್ಥಗಳು ಮಸಾಲೆ ಐಟಮ್ಗಳು ವೆಂಟಿಲೇಷನ್ ಅದು ಹಿತ್ತಲು ನಾನು ತೋರಿಸ್ತೀನಿ ಇವಾಗ. ಮನೆಯ ಹಿಂಬಾಗ್ಲು ಆ ಕಿಟಕಿ ಯಾಕೆ ಮಾಡಿದರೆ ಅದರದ್ದು ಪ್ರೊಸೆಸ್ ಆಫ್ ಥಿಂಕಿಂಗ್ ಯಾವ ಥರ ಇದೆ ಅಂತ ಅಂದರೆ ನೋಡಿ. ಈ ಕಿಟಕಿ ಇಟ್ಟಿರಲಿಲ್ಲ ಅಂದಿದ್ರೆ ಬನ್ನಿ, ಇದು ನನ್ನ ಮನೆಯ ಹಿತ್ತಲಲ್ಲಿದ್ದೀನಿ. ನೀವು ನೋಡಬಹುದು ಇದು ಸಂಪಿದೆ ಇಲ್ಲೇ. ಆ ಕಿಟಕಿ ಇಟ್ಟಿರಲಿಲ್ಲ ಅಂದಿದ್ರೆ ಏನಾಗುತ್ತೆ ಅಂದರೆ ನೀವು ಮನೇಲಿ ಆ ಮನೆ ಅಡುಗೆ ಮಾಡಿರೋದು ಏನಿರುತ್ತೆ ಅದೆಲ್ಲ ತಿರ್ಗಾ ಇಟ್ ವಿಲ್ ಗೋ ಬ್ಯಾಕ್ ಟು ದ ಹಾಲ್. ಅದರಿಂದ ಇದನ್ನು ಮಾಡಿದರೆ ಬಹಳ ಅವಶ್ಯಕತೆ, ಇದು ಬಹಳ ಮುಖ್ಯ. ಮನೆ ಕಟ್ಕೊಳ್ಳೋರು ಅಥವಾ ಡಿಸೈನ್ ಮಾಡ್ತಾರೋ ಈ ವಿಷಯನ ಬಹಳ ಗಮನಿಸಿ ನೋಡಬೇಕು. ದಿಸ್ ಇಸ್ ವಾಟ್ ಒಬ್ಬ ನಿಪುಣ ಮನೆ ಕಟ್ಟುವ ವ್ಯಕ್ತಿ ಮಾತ್ರ ಇದನ್ನು ಯೋಚನೆ ಮಾಡಲಿಕ್ಕಾಗುತ್ತೆ. ಇಲ್ಲ ಅಂತಂದರೆ ಈ ಥರದ್ದು ಮಾಡ್ಲಿಕ್ಕೆ ಕಷ್ಟ. ಸೊ ಮೂವಿಂಗ್ ಬ್ಯಾಕ್ ಅಗೇನ್, ಇಲ್ಲೇ ಗ್ಯಾಸ್ ಯೂನಿಟ್ ಇದೆ. ಮನೆಗೆ ಗ್ಯಾಸ್ ಬಂದರೆ ಆಚೆಯಿಂದ ಇಲ್ಲೇ ಡೈರೆಕ್ಟಾಗಿ ಬರುತ್ತೆ. ಕವರ್ಡ್ ಇರೋದ್ರಿಂದ ಈ ಮೇಲ್ಗಡೆ ಈಗಾಗಲೇ ಶೀಟ್ ಹಾಕಿದ್ದಾರೆ, ರೈಲಿಂಗ್ಸ್ ಇದೆ, ಸೇಫ್ಟಿಗೆ ಏನೂ ತೊಂದರೆ ಇಲ್ಲ. ಇಲ್ಲೇ ನೀವು ಗ್ಯಾಸ್ನ ಇಡ್ಬೋದು, ಗ್ಯಾಸ್ ಸಿಲಿಂಡರ್ಸ್ನ ಇಲ್ಲೇ ಇಡ್ಬೋದು, ವಿಚ್ ಡೈರೆಕ್ಟ್ಲಿ ಕನೆಕ್ಟ್ ಟು ದ ಯುವರ್ ಕಿಚನ್ ಏರಿಯಾ. 12,000 ಲೀಟರ್ ಸಂಪ್ ಈಗಾಗಲೇ ಹೇಳ್ದಂಗಿದೆ. ವಾಟರ್ ಲೆವೆಲ್ ಕಂಟ್ರೋಲರ್ ಹಾಕಿದ್ದಾರೆ. ಗ್ರನೈಟ್ ದ ಟಾಪ್ ವಿತ್ SS ಟ್ಯಾಪ್ ಸಿಗಿದೆ. ಇಲ್ಲೊಂದು ಗ್ಲಾಸ್ ಇದನ್ನು ಹಾಕಿದ್ದಾರೆ ನಿಮ್ಮ ವಾಷಿಂಗ್ ಯೂನಿಟ್ನ ಇಟ್ಕೊಳ್ಳಿಕ್ಕೆ. ಸೋಪ್ ಹಾಕಿದ್ದಾರೆ, ಟವಲ್ ರಾಡ್ ಇದೆ. ಸೊ ಐ ಮೂವ್ ಬ್ಯಾಕ್ ಟು ದ ಹಾಲ್. ಪೂಜಾ ರೂಮ್ ತೋರಿಸ್ದೆ. ನೀವು ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಮಾಡಿದ್ದಾರೆ. ನಿಮಗೆ ಎವ್ರಿ ಟೈಮ್ ಫಸ್ಟ್ ಫ್ಲೋರ್ಲಿ ಹೋಗ್ಲಿಕ್ಕೆ ಆಗಲ್ಲ, ಲಾಸ್ಟ್ ಫ್ಲೋರ್ಲು ಒಂದು ಆಪ್ಷನ್ ಮಾಡಿದ್ದಾರೆ. ಆಗಲಿಲ್ಲ ನಿಮ್ಮ ಕೈಲಿ ಅಲ್ಲಿ ತನಕ ಹತ್ತಕ್ಕಾಗಲ್ಲ, ನಮಗೆ ಗ್ರೌಂಡ್ ಫ್ಲೋರ್ಲೇ ಬೇಕು ಅಂದರೆ ಇಲ್ಲೇ ನೀವು ವಾಶ್ ಮಾಡಿ ನಿಮ್ಮ ಹಿತ್ತಲಲ್ಲಿ ಏನು ತೋರಿಸ್ತೆ ಸೇಫ್ಟಿ ಗ್ರಿಲ್ಸ್ ಇದೆ ಅಂತ ನಿಮ್ಮ ಹಿತ್ತಲಲ್ಲೇ ನೀವು ಸಂಪೂರ್ಣವಾಗಿ ಬಟ್ಟೆಗಳು ಒಣಗಾಕಿರೋ ಬಟ್ಟೆನ ಇಲ್ಲೇ ವಾಶ್ ಮಾಡಿ ಇಲ್ಲೇ ಒಣಗಿಸ್ಕೋಬಹುದು, ತೊಂದರೆ ಇಲ್ಲ. ಲಾಸ್ಟ್ ಫ್ಲೋರ್ ತನಕ ಹೋಗುವ ಅವಶ್ಯಕತೆ ಇಲ್ಲ. ಈಗ ಅದ ನಂತರ ನಾನು ಹೊರಟಿರೋದು ರೂಮಿನಡಿಗೆ. ಓಕೆ, ಈಗ ನಾನು ರೂಮಿಗೆ ಬಂದೆ. ರೂಮಲ್ಲಿದ್ದೀನಿ. ಕೇಳ್ತೀರಿ ಏನು ಇದ್ರ ವಿಶೇಷತೆ ಏನು ನೋಡಿ. ದಿಸ್ ಈಸ್ ಅ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಇದು ವಾಸ್ತು ಅನುಗುಣವಾಗಿ ಮಾಡಿರುವಂತಹ ಮನೆ. ಇದು ಕುಬೇರ ಮೂಲೆ ಅಂತಲೇ ಕರೀತಾರೆ. ಸೊ ಇಲ್ಲೇ ಕಾಟ್ ಹಾಕಿದ್ದಾರೆ. ಸೊ ದಿಸ್ ಇಸ್ ಅಬ್ಸಲ್ಯೂಟ್ಲಿ ರೈಟ್ ಪ್ಲೇಸ್ ಟು ಪ್ಲೇಸ್ ದಿ ಕುಬೇರ ಮೂಲೆ. ಕರೆಕ್ಟಾಗಿದೆ, ವಾಸ್ತು ಅನುಗುಣವಾಗಿ ಮನೆ ಇರಬೇಕು, ನಾವು ವಾಸ್ತುನ ನೋಡ್ತೀವಿ ಅನ್ನೋರಿಗೆ ಇದೊಂದು ಬಹಳ ಸೂಕ್ತವಾಗಿರುವಂತಹ ಮನೆ. ಇಲ್ಲೇ ಬಾತ್ರೂಮ್ ಇದೆ. ಮತ್ತು ಈ ಮನೆಯದು ಇನ್ನೊಂದು ವಿಷಯ ಹೇಳ್ತೀನಿ. ನೀವು ನೋಡಿ ಬಾತ್ರೂಮ್ ನೋಡ್ಬೋದು. ಈ ಮನೆಯ ಇನ್ನೊಂದು ವಿಶೇಷತೆ ಹೇಳ್ತೀನಿ. ಎಲ್ಲ ಬಾತ್ರೂಮ್ಗಳು ಅಪ್ ಟಿಲ್ ದ ಸೀಲಿಂಗ್ ತನಕನೂ ಟೈಲ್ಸ್ನ ಹಾಕಿದ್ದಾರೆ. ಎಲ್ಲೂ ಸಹ ಅಪ್ ಟಿಲ್ 7 ಫೀಟ್ ಆದಮೇಲೆ ಯೂಶ್ವಲಿ ನಿಲ್ಲಿಸ್ತಾರೆ, ಮಾಡಿಲ್ಲ. ಇದೇ ಥರಕ್ಕಿಂತ ಇದು ಮಿನಿಮಮ್ ಅಂದರೆ ಸಿಂಪಲ್ ಆಗಿ ಮಾಡಿದ್ರೆ. ಬಟ್ ಬೇರೆ ರೂಮ್ಗಳಲ್ಲಿ ಬಹಳ ಚೆನ್ನಾಗಿದೆ. ಎಲ್ಲದರಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ನೀವು ನೋಡ್ಬೋದು ಇಲ್ಲೂ ಅಷ್ಟೇ ಎಂಟೈರ್ ವಾರ್ಡ್ರೋಪು. ಇದ್ರ ಒಳಗೂ ಲೈಟಿಂಗ್ ಇದೆ. ಸೊ ಥಾಟ್ಫುಲ್. ಅಗೇನ್ ಸ್ಲೈಡಿಂಗ್ ಇದೆ. ನಾನಿಲ್ಲಿ ಈಸಿಲಿ ಇದನ್ನು ಮೂವ್ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ಥರ ನಾನಿಲ್ಲಿ ನಿಂತ್ಕೊಂಡು ಇದನ್ನು ತೆಗಿಬೇಕಾರೆ ನನಗೆಲ್ಲೋ ಅಬ್ಸ್ಟ್ರಕ್ಷನ್ ಅಂತ ಅನಿಸ್ತಾ ಇಲ್ಲ. ಐ ಕ್ಯಾನ್ ಮೂವ್ ಫ್ರೀಲಿ. ಆ ಕಡೆ ಮೇಲ್ಗಿರೋರು ಈ ಕಡೆ ಮೇಲ್ಗಿರೋರು ಎಲ್ಲ ಕಡೆಯಿಂದನೂ ಓಡಾಡಲಿಕ್ಕೆ ಅವಕಾಶ ಇದೆ. ಇಲ್ಲ ಗ್ರೌಂಡ್ ಫ್ಲೋರ್ ಇದೆ. ಮತ್ತು ಇದಕ್ಕೆ ಫ್ಯಾನ್ಗೆ ರಿಮೋಟ್ ಸಹ ಇದೆ. TV ಯೂನಿಟ್ಗೆ ಹಾಕ್ಕೊಳ್ಳಿಕ್ಕೆ ಈಗಾಗಲೇ ವೈರ್ಸ್ನ ಬಿಟ್ಟಿದ್ದಾರೆ. CCTV ಕ್ಯಾಮ್ರಾ ಆಪ್ಷನ್ ವೈರ್ಸು ಇಲ್ಲಿಗಿದೆ. ಸೊ ಆಲ್ ಬ್ರ್ಯಾಂಡೆಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್. ನೀವು ನೋಡ್ಬೋದು ಫಾಲ್ ಸೀಲಿಂಗ್ ಲೈಟಿಂಗ್ ಎಲ್ಲ ಕಡೆನೂ ಅದ್ಧೂರಿಯಾಗಿ ಮಾಡಿದ್ದಾರೆ. ಎಲ್ಲೇ ಥರ ಇದರ ಕಾಂಪ್ರಮೈಸ್ ಇಲ್ಲ. ಸೊ
SS ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ ವಿತ್ ಟೆಂಪರ್ಡ್ ಗ್ಲಾಸ್, ಬಹಳ ಫಸ್ಟ್ ಕ್ವಾಲಿಟಿ ಆಗಿರುವಂತಹ ಟೆಂಪರ್ಡ್ ಗ್ಲಾಸ್ ಇದೆ. ಪ್ಲಸ್ SS ರೇಲಿಂಗ್ಸ್ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ, ಸ್ಟೆಪ್ಸ್ಗಳಿಗೆ ಮೆಟ್ಲುಗಳಿಗೆ ಲೈಟಿಂಗ್ಗಳು ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಇನ್ನೊಂದು ವಿಶೇಷತೆ ತೋರಿಸ್ತೀನಿ ನಿಮಗೆ. ನೀವು ನೋಡ್ತಾ ಇರುವಂತಹ ಕಿಟಕಿ, ಈ ಕಿಟಕಿ ಸರಿಸುಮಾರು 6 ಅಡಿ ಇದೆ. ಇದು ಟೀಕಲ್ಲಿ ಮಾಡಿರುವಂತಹ ಫ್ರೇಮು, ಶಟರ್ಸು, ಕಿಟಕಿ ಬ್ರಾಸ್ದು ಹಿಂಜಸ್ ಇದೆ. ಸೊ ಅಬೌಟ್ 6 ಫೀಟ್ ಇದೆ ಇದು. ಸೊ ಅದರಿಂದ ನಿಮಗೆ ಇಲ್ಲಿ ಗಾಳಿ ಮತ್ತು ಬೆಳಕಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಸೊ ಇಲ್ಲೂ ನೋಡ್ಬೋದು ವಾಲ್ ಪೇಂಟು, ಇದನ್ನು ಪ್ಲೈನಾಗಿ ಬಿಡ್ಬೋದಿತ್ತು, ಬಟ್ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ. ಸೊ ನಾನು ಮೇಲೆ ಬಂದಿದ್ದೀನಿ ಫಸ್ಟ್ ಫ್ಲೋರ್ಲಿ. ಎಡಭಾಗ ಮತ್ತು ಬಲಭಾಗ 2 ಕಡೆಗೂ ರೂಮ್ಗಳಿದೆ. ಐ ವಿಲ್ ಎಂಟರ್ ದಿ ಬಿಗ್ಗೆಸ್ಟ್ ರೂಮ್, ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ನೋಡಿದ್ರೆ ವಿಶೇಷವಾಗಿರುವಂತಹ ಮನೆ, ವಿಶಿಷ್ಟವಾಗಿರುವಂತಹ ಮನೆ, ಅಪರೂಪದ ಮನೆ, ಹೊಸ ವಿನ್ಯಾಸ, ಆಧುನಿಕ ತಂತ್ರಜ್ಞಾನ. ನಾನು ಹೇಳಿರೋ ಎಲ್ಲ ವರ್ಡ್ಗಳು ಈ ಮನೆಗೆ ಬಹಳ ಚೆನ್ನಾಗಿ ಅನ್ವಯಿಸುವಂತಹದ್ದು. ಯಾಕೆ ಅಂದರೆ 30-40 ಮನೆಗಳಲ್ಲಿ ನನ್ನ ವೀಡಿಯೋಗಳನ್ನ ಹಲವಾರು ವೀಡಿಯೋಗಳು, ನನ್ನ ವೀಡಿಯೋ ನೋಡಿರ್ತೀರಿ, ಬೇರೆಯವ್ರ ವೀಡಿಯೋ ನೋಡಿರ್ತೀರಿ, ಹಲವಾರು ಮನೆಗಳನ್ನು ಕಟ್ಟಿರೋದನ್ನು ನೋಡಿರ್ತೀರಿ. 30-40 ಸೈಟಲ್ಲಿ ನಿಮಗೆ ರೂಮು ಅಬೌಟ್ 20 ಫೀಟ್ ಬೈ 17 ಫೀಟ್ ರೂಮು, ಕಾಟು, ಅದರ ಕೆಳಗೆ ಹೈಡ್ರಾಲಿಕ್ ಸ್ಟೋರೇಜ್ ಸ್ಪೇಸು. ನೀವು ನೋಡ್ಬೋದು ಯಾವುದೋ ಒಂದು ವಿಶಾಲವಾಗಿರುವಂತಹ ಹೋಟೆಲ್ ಸೂಟ್ ರೂಮ್ ಒಳಗಿದ್ದಂಗಿದೆ ಇದು. ಫ್ಯಾನು, AC ಆಪ್ಷನ್ನು. ನೀವು ಇಲ್ಲಿನೇ ಒಳಗೇ ಸಹ ಈಸಿಲಿ 5 to 8 ಸೀಟರ್ ಸೋಫಾ ಹಾಕ್ಕೋಬಹುದು. ಸ್ಟಡಿ ಸ್ಪೇಸ್ ಇದೆ. ಮತ್ತು ನೀವು ಇದನ್ನು ಯೂಶಲಿ ಹಲವಾರು ಮನೆಗಳು ಈಗ ನೋಡಿರಲ್ಲ, ದಿಸ್ ಇಸ್ ದ TV ಯೂನಿಟ್. ಇಲ್ಲಿ TV ಪ್ಲೇಸ್ ಮಾಡ್ಲಿಕ್ಕೆ ಮಾಡಿದ್ದಾರೆ. ಬಟ್ ಆದರೆ ನೀವು ಇದನ್ನು ಹೀಗೆ ಓಪನ್ ಮಾಡಿಕೊಂಡ್ರು ಒಳಗೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಎಂಟೈರ್ ನಾನು ಹೇಳ್ದಂಗೆ 20 ಅಡಿ 20 ಫೀಟ್ ಸ್ಟೋರೇಜ್ ಸ್ಪೇಸ್ ಇಸ್ ವೆರಿ ಹ್ಯೂಜ್. ಫಾರ್ 20, 30, 40, 60 ಮನೆಗಳಲ್ಲಿ ನೋಡಿರ್ತೀರ. ಬಟ್ 30-40 ಮನೆಗಳಲ್ಲಿ ಬಹಳ ಈ ಥರ ಮಾಡಲಿಕ್ಕೆ ಇದಕ್ಕೆ ಆದಂಥ ಎಕ್ಸ್ಪೀರಿಯನ್ಸ್ ಇಸ್ ದ ಥಿಂಗ್ ದಟ್ ವಿಚ್ ಕೌಂಟ್ಸ್. ನೋಡಿ, ಇವತ್ತಿನ ದಿವಸಗಳಲ್ಲಿ ನಾನು ಈಗಾಗಲೇ ಹೇಳ್ತೀನಿ, ವರ್ಕ್ ಫ್ರಮ್ ಹೋಮ್ ಇರೋರಿಗೆ, ಮಕ್ಕಳಿದ್ದಾರೆ, ಅದಕ್ಕೆ ಆದಂಥ ಒಂದು ಜಾಗ ಇರಬೇಕು, ಅದಕ್ಕೊಂದು ಸ್ಟೋರೇಜ್ ಸ್ಪೇಸ್, ಪ್ರತಿಯೊಂದು ಮಾಡಿದ್ದಾರೆ. ಇಲ್ಲಿ ಇಬ್ಬರು ಕೂತ್ಕೋಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದೀರಾ, ಇಬ್ಬರು ಕೂತ್ಕೋಬೋದು. ಅಕ್ಕ ತಂಗಿರೋ ಅಥವಾ ಅಣ್ಣ ತಮ್ಮ ಮಕ್ಕಳು ಸಿಬ್ಲಿಂಗ್ಸ್ ಇದ್ದರೆ ಇಬ್ಬರು ಕೂತ್ಕೊಂಡು ಓದಲಿಕ್ಕೆ ಅಂತಲೇ ಮಾಡಿರುವಂಥ ಜಾಗ. ವೆರಿ ಹ್ಯೂಜ್ ರೂಮ್. ಸಿಕ್ಕಲ್ಲ ಈ ಥರ ಸೈಜ್ ರೂಮ್ಗಳು ಯೂಸ್ ಸಿಕ್ಕಲ್ಲ. ಪ್ಲಸ್ ಬಾತ್ರೂಮ್ ನೀವು ನೋಡಬೇಕು, ಬನ್ನಿ. ನಾನು ಹೇಳೋದಂತೆ ಇದರದ್ದು ಸ್ಟೈಲಿಂಗ್ ನೋಡಿದ್ರೆ ಒಳಗೆ ಯು ವಿಲ್ ಫೀಲ್ ದಿಸ್ ಇಸ್ ಸಮ್ ಹೋಟೆಲ್ ರೂಮ್. ಇದು ಮನೆ ಥರ ಅನ್ಸಲ್ಲ, ಹೋಟೆಲ್ ರೂಮ್ ಥರ ಅನಿಸುತ್ತೆ. ಕನ್ಸೀಲ್ಡ್ ಕಮೋಡ್ ಮಾಡಿ ಹಾಕಿದ್ದಾರೆ. ಇದಾಕಿ ಸಿಂಕ್ ಇದೆ, ಮಿರರ್ಸ್ ಇದೆ, ವಾಷಿಂಗ್ ಏರಿಯಾ, ಪ್ಲಸ್ ಮೇಲ್ಗಡೆ ವೆಂಟಿಲೇಟರ್ಸ್ ಇದೆ. ಪ್ಲಸ್ ವೆಂಟಿಲೇಟರ್ಗೆ ಬೇರೆ ವೆಂಟಿಲೇಟರ್ಗೆ ಒಂದು ಫ್ಯಾನ್ ಸಹ ಇದೆ. ನೀವು ನೋಡಬಹುದು ವೆಂಟಿಲೇಟರ್ ಪಕ್ಕದಲ್ಲೇ ಫ್ಯಾನ್ ಇದೆ. ಸೊ ಅಪ್ ಟಿಲ್ ದ ಸೀಲಿಂಗ್ ತನಕನೂ ಟೈಲ್ಸ್ ಹಾಕಿದ್ದಾರೆ. ಸೊ ಇದಕ್ಕೂ ಕರ್ಟನ್ ರಾಡ್ಸ್ ಇದೆ. ಎಲ್ಲ ಇದು ಎಂಟೈರ್ ಮನೆ ಇದೆಲ್ಲ ಯುರೋಪ ಲಾಕ್ಗಳು, ಟೀಕ್ ಡೋರ್ಸ್ ನಾನು ಈಗಾಗಲೇ ಹೇಳಿದಂಗೆ. ಮತ್ತು ಕರ್ಟನ್ ರಾಡ್ಸ್ ಎಲ್ಲೂ ಮಿಸ್ ಮಾಡಿಲ್ಲ, ಎಲ್ಲ ಕಡೆ ಕರ್ಟನ್ ರಾಡ್ಸ್ನ ಹಾಕಿದ್ದಾರೆ. ಬೆಡ್ದು ಈ 2 ಕಡೆ ನೋಡಿದ್ರಿ ಅನ್ಸುತ್ತೆ, ಈ ಬೆಡ್ 2 ಕಡೆನೂ ಸ್ಟೋರೇಜ್ ಸ್ಪೇಸ್ ಇದೆ. ಚಾರ್ಜಿಂಗಿಗೆ ಅಥವಾ ಮೊಬೈಲ್ ಪಾಯಿಂಟ್, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇದೆ. ನಾನು ಈಗಾಗಲೇ ಸೋಫಾ ಹಾಕೋಬಹುದು ಇಲ್ಲಿ. ಸೊ ಐ ಹ್ಯಾವ್ ಮೂವ್ಡ್ ವೆರಿ ಫ್ರೀಲಿ. ಈ ಥರ ರೂಮ್ಗಳು ನಮಗೆ ಸಿಕ್ಕದೆಲ್ಲ 30-40 ಯೂಶಲಿ. ಸೊ ನಾನು ಮಾಸ್ಟರ್ ಬೆಡ್ರೂಮ್ ಕಡೆಯಿಂದ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 3. ಓಕೆ, ಏನಿದು? ಇದು ಅಷ್ಟೇ ಆ ರೂಮ್ ಥರನೇ ಈ ರೂಮು ಅಷ್ಟೇ, ಬಹಳ ಸ್ಪೇಷಿಯಸ್ ಆಗಿದೆ. ಓಕೆ, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನೋಡ್ಬೋದು. ಅಲ್ಲಿ ತನಕ ಸ್ಲೈಡ್ ಆಯ್ತು ಈಗ. ಸೊ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನೋಡ್ಬೋದು ಯಾವ ಥರ ಸೈಜಲ್ಲಿದೆ ಅಂತ. ಬಹಳ ಗೇಜು ಭಾಳ ಜೋರಾಗಿದೆ. ನಾನು ನಡೆಯೋಕ್ಕೆ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ. ವಿತ್ ಇಲ್ಲೇ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಟೀಕ್ ಡೋರ್ಸ್, ಅಗೇನ್ ಟೀಕ್ ವಿಂಡೋಸ್, ಶಟರ್ಸ್ ಅಂಡ್ ಫ್ರೇಮ್. ಇದಕ್ಕೂ ಸಹ ರಿಮೋಟ್ ಮಾಡಿದ್ದಾರೆ. AC ಎಲ್ಲ ಕಡೆ ಪಾಯಿಂಟ್ ಅಳವಡಿಸಿದ್ದಾರೆ. ಸೊ ಇದನ್ನು ನಾನು ಸ್ಪೇಸ್ ಯುಟಿಲೈಸೇಷನ್ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಇದಕ್ಕೂ ಸಹ ಹೆಡ್ ರೆಸ್ಟ್ ಇದೆ. ಇದು ಹೈಡ್ರಾಲಿಕ್ ಕಾಟ್ಗಳು. ಸೊ ನೀವು ಇದನ್ನು ಎತ್ತಿದ್ರೆ ಇಲ್ಲೇ ಸ್ಟೋರೇಜ್ ಸ್ಪೇಸ್ ಇದೆ. ಎಲ್ಲ ಆ ರೂಮಲ್ಲೂ ಅಷ್ಟೇ ನಾನು ತೆಗೆದು ತೋರಿಸಲ್ಲ, ಬಟ್ ಅಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ನ ಮಾಡಿದ್ದಾರೆ. ಸೊ ಅಲ್ಲಿ ಮೂವ್ ಟುವರ್ಡ್ಸ್ ದಿ ಬಾಲ್ಕನಿ ಏರಿಯಾ. ಆ್ಯಂಟಿಸ್ಕಿ ಟೈಲ್ಸ್ ಹಾಕಿದ್ದಾರೆ. ಸೇಫ್ಟಿ ಗ್ರಿಲ್ಸ್ ಇದೆ ಈಗಾಗಲೇ ಇಲ್ಲಿ. SS ರೇಲಿಂಗ್ಸ್, ಟೆಂಪರ್ಡ್ ಗ್ಲಾಸ್. ಇಲ್ಲೂ ಅಷ್ಟೇ ನೀವು ಬಂದು ನೋಡ್ಬೋದು. ಇಲ್ಲೂ ಮತ್ತು ಇಲ್ಲೂ ಟೈಲ್ಸ್ ಹಾಕಿದ್ದಾರೆ. ಬರೀ ಪೇಂಟಲ್ಲೇ ಮುಗಿಸ್ಬೋದಿತ್ತು, ಬಟ್ ಇವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಡ್ರಾಪ್ LED ಲೈಟ್ಸ್ಗಳಾಗಲಿ, ಸ್ಟ್ಯಾಂಡ್ ಲೈಟ್ಸ್ ಆಗಲಿ, ಉಯ್ಯಾಲೆ ಅಥವಾ ಜೋಕಾಲಿ ಹಾಕ್ಕೊಳ್ಳಿಕ್ಕೆ ಕಂಬಿಗಳನ್ನ ಹಾಕಿದ್ದಾರೆ. ಸೊ ಅಲ್ಲಿ ಮೂವ್ ಬ್ಯಾಕ್ ಟುವರ್ಡ್ಸ್ ದಿ ಗ್ರೌಂಡ್ ಫ್ಲೋರ್ ತೋರಿಸಿದೆ. 2 ರೂಮ್ಗಳನ್ನ ನಾನು ಈಗಾಗಲೇ ತೋರಿಸಿದ್ದೀನಿ. ಐ ವಿಲ್ ಗೋ ಟುವರ್ಡ್ಸ್ ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ.
ಅಲ್ಲೂ ಸಹ ಸ್ವಲ್ಪ ವಿಶೇಷತೆಗಳಿದೆ. ಇದು ಗ್ರನೈಟ್ ಆಂಟಿಸ್ಕ್ರೀಟ್ ಗ್ರನೈಟ್ ಫ್ಲೋರಿಂಗ್ ಇದೆ. ಸೊ ನಾವು 2-3 ವಿಶೇಷತೆಗಳಿದೆ. ಭಾಳ ಚೆನ್ನಾಗಿದೆ ಈ ಜಾಗ. ಹೇಳ್ತೀನಿ ಏನು ಅಂತ, ಬನ್ನಿ. ಇದನ್ನು ನೀವು ಗೆಸ್ಟ್ ರೂಮಾಗಿ ಸಹ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲ ನನಗೆ ಹೋಮ್ ಥಿಯೇಟ್ರ್ ಬೇಕು ಅಂತಂದರೆ ನೀವು ಇದನ್ನು ಹೋಮ್ ಥಿಯೇಟ್ರ್ ಮಾಡ್ಕೋಬೋದು. ಅದಕ್ಕೆ ಆದಂಥ ಬೇಕಾಗಿರೋ ಎಲ್ಲ ಆಪ್ಷನ್ಸ್ನ ಮಾಡಿದ್ದಾರೆ. ನೀವು ನೋಡ್ಬೋದು, ಪ್ರೊಜೆಕ್ಟರ್ಗೆ ಪಾಯಿಂಟ್ ಈಗಾಗಲೇ ಹಾಕಿದ್ದಾರೆ. ಇಲ್ಲೂ ಸಹ ನೀವು LED ಸ್ಕ್ರೀನ್ ಹಾಕೊಂಡ್ರೆ ಎಲೆಕ್ಟ್ರಿಕ್ ಪಾಯಿಂಟ್ನ ತಂದು ಇಲ್ಲಿ ತನಕ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ಗಳಿಲ್ಲಿದೆ. ನೀವು ಹೋಮ್ ಥಿಯೇಟ್ರ್ ಮಾಡಿಕೊಂಡ್ರೆ ಸಹ ಬಹಳ ದೊಡ್ಡದಾದಂತಹ ವಾಶ್ರೂಮ್ ಇದೆ. ನಾನು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಒಂದು ವಾಷಿಂಗ್ ಪಾಯಿಂಟ್ ತೋರಿಸಿದ್ದೆ, ಅಂದರೆ ವಾಷಿಂಗ್ ಮಿಷಿನ್ ಹಾಕ್ಕೊಳ್ಳಿಕ್ಕೆ ಪಾಯಿಂಟ್ ತೋರಿಸಿದ್ದೆ. ಇಲ್ಲೂ ಸಹ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ ಪಾಯಿಂಟ್ನ. ಯಾಕಂದರೆ ದಿಸ್ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ನೀವು ಇಲ್ಲಿಂದ ಆಚೆ ಬಂದ ತಕ್ಷಣ ಓಪನ್ ಏರಿಯಾ ಇದೆ, ನೀವು ಅಲ್ಲೇ ಬಟ್ಟೆ ಒಣಗಾಕಲಿಕ್ಕೆ ಮಾಡಿರುವಂತಹ ಜಾಗ. ಸೊ ಯು ಹ್ಯಾವ್ 2 ವಾಷಿಂಗ್ ಪಾಯಿಂಟ್ಸ್. ವಿಶೇಷತೆಗಳು ಅಂದರೆ ಈ ಥರದ್ದೇ ಚಿಕ್ಕ ಚಿಕ್ಕ ವಿಶೇಷತೆಗಳೇ ಸೇರಿದ್ರೆ ದೊಡ್ಡದಾಗೋದು. ಸೊ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್ ಆಫ್ ದ ಹೌಸ್. ನನಗೆ ಬಹಳ ಈ ಕಾನ್ಸೆಪ್ಟ್ ನನಗೆ ಬಹಳ ಇಷ್ಟ. ಯಾಕೆ ಅಂತಂದರೆ ರೆಗ್ಯುಲರಾಗಿ ನಿಮ್ಮ ಮನೆಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಬಂದಾಗ ರೂಮಲ್ಲೋ ಹಾಲಲ್ಲೋ ಕೂತ್ಕೊಂಡು ಮಾತಾಡೋದು ಬಹಳ ಸಾಮಾನ್ಯವಾಗಿರುವಂಥ ವಿಷಯ. ಬಟ್ ಆದರೆ ನೋಡಿ, ಈ ಥರ ಒಂದು ಸ್ಮಾಲ್ ಸ್ಪೇಸ್ ಹೆಂಚು ಹಾಕಿದ್ದಾರೆ, ಜೋಕಾಲಿ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಇದೆ, ಆಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಸೇಫ್ಟಿ ಗ್ರಿಲ್ಸ್ ಇದೆ. ಇಲ್ಲೂ SS ರೇಲಿಂಗ್ ವಿತ್ ಟೆಂಪರ್ಡ್ ಗ್ಲಾಸ್ ಮಾಡಿದ್ದಾರೆ. ನನ್ನ ಸೆಕೆಂಡ್ ಫ್ಲೋರ್ಲಿ ಇರೋದ್ರಿಂದ ಬಹಳ ಚೆನ್ನಾಗಿ ಗಾಳಿ ಬೀಸುತ್ತೆ. ಅದರಿಂದ ನಿಮಗೆ ಇಲ್ಲಿ ಒಂದು ವೆರಿ ನೈಸ್ ಅಟ್ಮಾಸ್ಫಿಯರ್. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಸ್ನೇಹಿತರ ಜೊತೆ ಅಥವಾ ನಿಮ್ಮ ಅಕ್ಕ ತಂಗಿ ರಿಲೇಟಿವ್ಸ್ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿರುವಂತಹ ಜಾಗ ಇದು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್ ಆಫ್ ದ ಹೌಸ್. ಸೊ ವೈಂಡಿಂಗ್ ಆಫ್ ಫ್ರಮ್ ಹಿಯರ್, ದಿಸ್ ಇಸ್ ವಿಜಯನಗರ್ 4th State 2nd phase. ದಿಸ್ ಪ್ರಾಪರ್ಟಿ ಈಸ್ ಫಾರ್ ಸೇಲ್. ಅರೌಂಡ್ 30 ಚದರ ಮನೆ ಇದು. 4 ಬೆಡ್ರೂಮ್ ಇದೆ. ಎಲ್ಲದಕ್ಕೂ ಅಟ್ಯಾಚ್ ಟಾಯ್ಲೆಟ್ಸ್ ಇದೆ. ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಓವರ್ ಹೆಡ್ ಟ್ಯಾಂಕ್, ಸೋಲಾರ್, ಸಂಪ್, ಹೋಮ್ ಥಿಯೇಟರ್ ಆಪ್ಷನ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಪರಿಪೂರ್ಣ ಮನೆ ಅನ್ನುವ ಕಾನ್ಸೆಪ್ಟಲ್ಲಿ ಮಾಡಿರುವಂತಹ ಮನೆ ನನಗೆ ಪರ್ಸ್ನಲಾಗಿ ಬಹಳ ಇಷ್ಟ ಆಯಿತು. ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಇರ್ಬೋದು, ಇವ್ರದ್ದು ಥಾಟ್ ಪ್ರೊಸೆಸ್ ಆಫ್ ಬಿಲ್ಡಿಂಗ್ ಇರ್ಬೋದು, ಮೆಟೀರಿಯಲ್ ಯೂಸ್ ಮಾಡಿರೋದು, ವರ್ಕ್ಮೆನ್ಶಿಪ್ ಮತ್ತು ಸ್ಪೇಸ್ ಯೂಟಿಲೈಸೇಷನ್ 30-40 ಎಲ್ಲೂ ಸ್ಪೇಸ್ ವೇಸ್ಟ್ ಆಗದೆ ಇರುವಂತೆ ಬಹಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನನಗೆ 2-3 ಪಾಯಿಂಟ್ ನಿಮಗೆ ಇದರಲ್ಲಿ ನಾನು ಒತ್ತು ಹೇಳಿದ್ದೀನಿ, ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಯಾಕೆ ಅಂತಂದರೆ ನನ್ನ ವೀಡಿಯೋಗಳು ಮೈಸೂರಲ್ಲಿರೋ ನನ್ನ ವೀಡಿಯೋ ನೋಡ್ತೀರಾ, ಮನೆ ಬಂದು ನೋಡ್ತೀರಾ, ಗೊತ್ತಾಗದೇ ಇರೋರಿಗೆ ಸಂಪೂರ್ಣವಾಗಿ ಅರ್ಥ ಆಗಲಿ ಅಂತ ನಾನು ಈ ಥರ ವೀಡಿಯೋನ ಮಾಡಿದ್ದೀನಿ. ಈಗ ಈ ಪ್ರಾಪರ್ಟಿ ಬಗ್ಗೆ ನಿಮಗೆಲ್ಲರಿಗೂ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಇನ್ನೊಂದು ಪ್ರಾಪರ್ಟಿ, ಇನ್ನೊಂದು ಜಾಗ, ಸೈಟ್ ಅಥವಾ ಮನೆ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್.